ಹೂಡಾ ಆಫೀಸ್ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟ್ ಇದೆ. ಮೊಯ್ದೀನ್ ಖಾನ್ ಅಂತ ಅವರು ಈ ಅಪಾರ್ಟ್ಮೆಂಟ್ ಓನರು. 4ನೇ ಫ್ಲೋರಲ್ಲಿ ಇಡೀ ಫ್ಲೋರ್ಗೆ ಅವ್ರ ಮನೆ ಇದೆ. ಇನ್ನು 8 ಮನೆ ಬಾಡಿಗೆ ಕೊಟ್ಕೊಂಡು ಇದ್ದಾರೆ. 6 ತಿಂಗಳಿಂದ ಅವ್ರಿಗೆ ಪ್ಯಾರಲಿಸಿಸ್ ಆಗಿದೆ. ಮನೆಯಿಂದ ಹೊರಗಡೆ ಹೋಗ್ತಿರಲಿಲ್ಲ, ಇಲ್ಲೇ ಮೆಡಿಕೇಷನ್ ತೊಗೊಂಡು ಇದ್ದರು. ಮಧ್ಯಾಹ್ನ ಅವ್ರ ಮಗ ನಮಾಜ್ ಮಾಡಲಿಕ್ಕೆ ಬಾಗಿಲು ತೆಗೆದು ಹೋಗಿರ್ತಾನೆ. ಆಗ ಕೆಲವು ಜನ ಒಳಗಡೆ ಬಂದು ಅವ್ರ ಹೆಂಡತಿ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತಾರೆ. ಹೋಗಿ ಹಿಂದೆ ನಿಂತ್ಕೊಂಡು ಇವನ ಹೆಸರು ಕೇಳ್ತಾರೆ, ಎಲ್ಲಿ ಮೊಯ್ದೀನ್ ಬಾವ ಅಂತ. ಅದಕ್ಕೆ ಅಲ್ಲೇ ಮಲಗಿದಾರಲ್ಲ ಅಂತ ಕೇಳ್ತಾರೆ. ಇದೆಲ್ಲ ಮಾತು ಕೇಳಿಬಿಟ್ಟು ಅವ್ರು ನಡ್ಕೊಂಡು ಬರ್ತಾರೆ. ನಡ್ಕೊಂಡು ಬಂದಾಗ ಅವ್ರನ್ನ ಗುರುತಿಸಲ್ಲ. ಅವನೆಲ್ಲಿ ಅಂತ, ನಾನೇ ಬಂದು ಆಮೇಲೆ ಆಯಿತು ನಡಿ ಅಂದ್ಬಿಟ್ಟು ಗನ್ ತಗೊಂಡು ಹೆಂಡತಿ ಮತ್ತು ಮಗಳನ್ನ ಆಗಲೇ ಬಾತ್ರೂಮ್ ಕೂಡ ಹಾಕಿರ್ತಾರೆ. ಇವನು ಕರ್ಕೊಂಡು ಹೋಗಿ ಕಿರ್ಚಾಡಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ಒಳಗಡೆ ಕರ್ಕೊಂಡೋಗಿ ಕೂಡಾಕ್ತಾರೆ. ಅವರು ಅಲ್ಲಿ ಬಾತ್ರೂಮಿಂದ ಕಿಟಕಿ ಗಾಜುಗಳನ್ನ ತೆಗೆದುಬಿಟ್ಟು ಹೊರಗಡೆ ಕಿರ್ಚ್ತಾರೆ. ಅದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಾಗಿ ಇಲ್ಲಿ ಬರ್ಲಿಕ್ಕೆ ಶುರು ಮಾಡ್ತಾರೆ. ಆಗ ಅವರು ಹೆದರಿ ಓಡ್ತಾರೆ. ಸೊ ನಮಗೆ ಪ್ಯಾರಲೈಸ್ ಆಗಿ ಒಂದು 8 ತಿಂಗಳಾದ. ಈಗ ನಾವು ಮಲ್ಕೊಂಡಿದ್ದೆ ಮನೆ ಬೆಡ್ರೂಮ್ದಾಗ. ನಮ್ದು ಹೆಂಡತಿ ಅಲ್ಲೇ ಕಿಚನ್ದಾಗ ಅಡುಗೆ ಮಾಡಾಕ್ತಿದ್ರಿ ಸರ್. ಮತ್ತು ಅವನಿಗೆ ಹಿಡ್ಕೊಂಡು ನಿಂತಿದ್ದು ನಮ್ಮ ಹೆಂಡತಿಗೆ, ನಮ್ಮ ಹುಡುಗಿಗೆ. ಮತ್ತು ಅವನು ಚಿಲ್ಲಾಟಿ ಬಡ್ಲ ನಾವು ಆವಾಗ ಹೋಗಿದ್ದೇವೆ ಅಲ್ಲಿ. ಮತ್ತು ಅವ್ನು ನಮ್ಮ ಜಗಳ ಆತ. ನಮಗೆ ಅವ್ನು ರಿವಾಲ್ವರ್ ಹಚ್ಚಿದ್ರಿ. ರಿವಾಲ್ವರ್ ಹಚ್ಚಿದ್ರಿ. ಮತ್ತು ನಮ್ಮ ಹೆಂಡತಿಗೆ ರಿವಾಲ್ವರ್ ಹಚ್ಚಿದ್ರಿ. ನಮ್ಮ ಹುಡುಗಿಗೆ ಒಂದು ರಿವಾಲ್ವರ್ ಹಚ್ಚಿದ್ರಿ. ಮತ್ತು ಒಬ್ಬ ಬಂದ ನಾವು ಜಗಳ ಮಾಡಿದಂದರೆ ನಮಗೆ 2 ರಿವಾಲ್ವರ್ ಹಚ್ಚಿದ್ರಿ. ಇಲ್ಲೇ ಒಂದು ಅಲ್ಲೇ ಒಂದು. 5 ಮಂದಿ ಇದ್ರು. ಹಾಂ, ರಿವಾಲ್ವರ್ ಇದೆ 4 ಮಂದಿಗೆ. ಮತ್ತು ಏನು ಫೈರಿಂಗ್ ಮಾಡ್ತೀವಿ, ಶೂಟ್ ಮಾಡ್ತೀನಿ ನಾನು ಬಾಯ್ ಮಾಡಿದಂದ್ರೆ ಅಂತ ಹೇಳಿದ. ನೀನು ಬ್ಯಾಗ್ ಕಮ್ಮಿ ಅಂದರೆ ಶೂಟ್ ಮಾಡೋ ನೋಡಿ ಒಲೆ ಏನು ಬೇಕಾ ನಿನಗೆ, ರೊಕ್ಕ ಬೇಕಾ, ರೊಬ್ಬರಿ ಮಾಡಕ್ಕೆ ಬಂದಿದ್ರೆ 50,000 ಬೇಕಾ ತಗೋ ಅಂತ ಹೇಳಿದ್ ನಾವು. ಏನೂ ಹೇಳಿದ್ರಿ, ಬಾಯ್ ಮಾಡಬೇಡ ಅಷ್ಟೇ ಹೇಳಿದ. ಹಾಂ, ಮತ್ತು ಅಲ್ಲಿ ಬಾತ್ರೂಮ್ದಾಗ ಒಳಗೆ ಹಾಕಿದ್ನು ನಮಗೆ. ಲಾಕ್ ಮಾಡಿ ಬಾಯ್ ಮಾಡಿದಂದ್ರೆ. ಮತ್ತು ನಾವು 3 ಮಂದಿ. ಮತ್ತು ಬಾತ್ರೂಮ್ದಾಗ ಗ್ಲಾಸ್ ಇದ್ರೆ ಅದು ಗ್ಲಾಸ್ ತೊಡಗೆ ಹೋಗ್ತಿದ್ವಿ ನಾವು ಮಂದಿ ಬರೋಕ್ಕೆ.